ಜೀವಸ್ವರೂಪನಾದ ದೇವ ನಿನ್ನನ್ನು ಆರಾಧಿಪೆ. ಜೀವಸ್ವರೂಪನಾದ ದೇವ ನಿನ್ನನ್ನು ಆರಾಧಿಪೆ. ಜೀವಸ್ವರೂಪನಾದ ದೇವ ನಿನ್ನನ್ನು ಆರಾಧಿಪೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ಆರಾಧಿಪೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ಸ್ತುತಿಸುವೆ. 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 ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ಆರಾಧನೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಈ ರಾತ್ರಿ ಆರಾಧನೆಯ ಸಮಯದಲ್ಲಿ ಅಖಿಲ ವಿಶ್ವದ ಎಲ್ಲ ಕುಟುಂಬಗಳನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ಈ ಲೋಕದಲ್ಲಿ ಎಲ್ಲ ಎತ್ತ ತಂದೆಯಂದಿರ ಗಾಯಗಳನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ಮಕ್ಕಳ ನಿಮಿತ್ತವಾಗಿ ಎತ್ತ ತಂದೆಯಂದಿರ ಗಾಯಗಳು, ವೇದನೆಗಳು, ಅವಮಾನಗಳು, ನೋವುಗಳು ಎಲ್ಲವನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ಈ ಲೋಕದಲ್ಲಿ ತನ್ನ ತಂದೆಯನ್ನ ಗೌರವಿಸದ, ತಂದೆಯನ್ನ ಪರಿಹಾಸ್ಯ ಮಾಡುವಂತಹ, ತಂದೆಯನ್ನ ನಿರಾಕರಿಸುವಂತಹ, ತಂದೆಯನ್ನ ತೆಗಳುವಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸಿ ಆರಾಧಿಸುವ. ಎಲ್ಲ ಮಕ್ಕಳು ತಂದೆಯಂದಿರ ಕಣ್ಣೀರಿಗೂ ತಂದೆಯಂದಿರ ದುಃಖಕ್ಕೂ ಕಾರಣವಾಗದಂತೆ ಪ್ರಭು ಯೇಸುವಿನ ಕರಗಳು ಅವರ ಮೇಲೆ ಚಾಚಲ್ಪಡುವಂತೆ, ತಂದೆಯಂದಿರ ಕಣ್ಣೀರು ಭಾರಗಳು ಮಕ್ಕಳನ್ನು ಶಪಿಸಲ್ಪಡದಂತೆ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುವ. ಹೌದು, ಎಷ್ಟೋ ಜನ ಮಕ್ಕಳು ತನ್ನ ತಂದೆಯಂದಿರನ್ನ ಗೌರವಿಸದೆ ಜೀವಿಸುವಂತಹ ಸಂದರ್ಭಗಳನ್ನ ನಾವು ಈ ಲೋಕದಲ್ಲಿ ನೋಡುತ್ತಾ ಇದ್ದೇವೆ. ಪ್ರಿಯರೇ, ಅವರಲ್ಲಿರುವಂತಹ ಎಲ್ಲ ದುಷ್ಟಾತ್ಮದ ಸ್ವಭಾವಗಳು ನೀಗಿ ಹೋಗಲೆಂದು ಪವಿತ್ರಾತ್ಮರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಎತ್ತವರ ಪರಿಹಾಸ್ಯ, ಎತ್ತವರನ್ನು ಕುರಿತಾದಂತಹ ಟೀಕೆ ಇವೆಲ್ಲವನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ಹೌದು ಪ್ರಿಯರೇ, ಜೀವನದಲ್ಲಿ ಮಕ್ಕಳಿಂದ ಬರುವಂತಹ ಅಸಮಾಧಾನದಿಂದ ಎಷ್ಟೋ ಜನ ತಂದೆಯಂದಿರು ಕಂಗಾಲಾಗಿ ಹೋಗಿದ್ದಾರೆ. ಎಷ್ಟೋ ಜನ ತಾಯಿಯಂದಿರು ಕಂಗಾಲಾಗಿ ಹೋಗಿದ್ದಾರೆ. ಮಕ್ಕಳಿಂದ ಯಾವ ಸಂತೋಷವಿಲ್ಲದೆ, ಯಾವ ಸಮಾಧಾನವಿಲ್ಲದೆ ಜೀವಿಸುವಂತಹ ಪ್ರತಿಯೊಂದು ಕುಟುಂಬಗಳಲ್ಲಿ ಶಾಂತಿಯು, ಸಮಾಧಾನವು ಲಭಿಸುವಂತೆ ಆ ಪ್ರಭು ಯೇಸುವಿನಲ್ಲಿ ನಾವು ಪ್ರಾರ್ಥಿಸೋಣ. ಜೀವಸ್ವರೂಪನಾದ ದೇವ ನಿಮ್ಮನ್ನು ಸ್ತುತಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನು ಸ್ತುತಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನು ಸ್ತುತಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನು ಸ್ತುತಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ನಮಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ನಮಿಸುವೆ. ಸರಿ, ಜೀವಸ್ವರೂಪನಾದ ದೇವ ನಿನ್ನನ್ನೇ ಸ್ಮರಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ಸ್ಮರಿಸುವೆ. ಜೀವಸ್ವರೂಪನಾದ ದೇವ
ನಿನ್ನನ್ನೇ ಹಾಡುವೆ. ಸರಿ ಹಾಡುವ. ಜೀವಸ್ವರೂಪನಾದ ದೇವ ನಿನ್ನನ್ನೇ ಹಾಡುವೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ಹಾಡುವೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ನಮಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ನಮಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ನಮಿಸುವೆ. ಜೀವಸ್ವರೂಪನಾದ ದೇವ ನಿನ್ನನ್ನೇ ನಮಿಸುವೆ. ಹೌದು ಪ್ರಿಯರೇ, ಪ್ರಭುವನ್ನು ನಮಿಸು, ಪ್ರಭುವನ್ನು ಸ್ತುತಿಸು. ಯಾಕೆಂದರೆ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಪ್ರಭು ನಮ್ಮೊಂದಿಗಿದ್ದಾರೆ. ಪ್ರಭು ನಮ್ಮೊಡನೆ ವಾಸ ಮಾಡುತ್ತಾ ಇದ್ದಾರೆ. ಆ ಪ್ರಭುವಿನ ಪ್ರೀತಿ ನಮ್ಮ ಜೀವನದಲ್ಲಿ, ಆ ಪ್ರಭುವಿನ ಭರವಸೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ, ನೋವುಗಳನ್ನ ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ನಾವು ದೇವರ ಮಕ್ಕಳಾಗುವಾಗ, ದೇವರಲ್ಲಿ ವಿಶ್ವಾಸದಲ್ಲಿ ನಾವು ಜೀವಿಸುವಾಗ ನಮ್ಮ ಕೈಗಳು ಕಟ್ಟಲ್ಪಡುತ್ತದೆ, ನಮ್ಮ ಬಾಯಿಂದ ಬರುವಂತಹ ಮಾತುಗಳು ಕಟ್ಟಲ್ಪಡುತ್ತದೆ, ನಮ್ಮಲ್ಲಿರುವಂತಹ ಕ್ರೂರತನಗಳು ಕಟ್ಟಲ್ಪಡುತ್ತದೆ. ಹೀಗಿರುವಾಗ ಎಷ್ಟೋ ಸಾರಿ ಮಕ್ಕಳ ಮುಂದೆ ಗುಲಾಮರಾಗಿ ಹೋಗುವಂತಹ ತಂದೆಯಂದಿರು, ತಾಯಂದಿರು, ಅಧಿಕಾರದ ದೆಸೆಯಿಂದ ಜೀವಿಸುವಂತಹ ಮಕ್ಕಳು, ಆ ಎಲ್ಲ ಮಕ್ಕಳ ಮೇಲೆ ಪವಿತ್ರ ಆತ್ಮನಿಂದ ಬರುವಂತೆ ಪ್ರಾರ್ಥಿಸೋಣ. ನಿನ್ನ ಎತ್ತ ತಂದೆಯನ್ನು ನಿರಾಕರಿಸುವಾಗ ನೀನು ಕಾರಿರುಳಂತೆ ಆರಿ ಹೋಗುವೆ ಎಂಬುದಾಗಿ ಸಿರಾಕನ ಗ್ರಂಥ 3ನೇ ಅಧ್ಯಾಯ ಹೇಳುತ್ತದೆ. ಪ್ರಿಯರೇ, ನಾವು ಸಹ ನಮ್ಮ ಜೀವನದಲ್ಲಿ ನಮ್ಮ ಎತ್ತ ತಂದೆಯಂದಿರನ್ನ ನಾವು ಗೌರವಿಸದೇ ಇದ್ದರೆ, ಅವರನ್ನ ಪರಿಹಾಸ್ಯ ಮಾಡಿದರೆ, ಅವರಿಗೆ ವಿರುದ್ಧವಾಗಿ ನಾವು ಜೀವಿಸಿದರೆ, ಈ ದಿನ ನಾವು ಕ್ಷಮೆಯಾಚಿಸುವಂತಹ ಗಳಿಗೆ ಮುಪ್ಪಾದ ತಂದೆಯನ್ನ, ಪ್ರಾಯ ಮೀರಿದ ತಂದೆಯನ್ನ, ಬುದ್ಧಿವಾದವನ್ನು ಹೇಳುವ ತಂದೆಯನ್ನ ನಾವು ಸಹ ನಮ್ಮ ಜೀವನದಲ್ಲಿ ನಾವು ನಿರಾಕರಿಸುತ್ತೇವೆ ಎಂಬುದಾದರೆ ಅವೆಲ್ಲವನ್ನು ನಾವು ಸ್ಮರಿಸಿಕೊಳ್ಳಬೇಕು. ಬರುವಂತಹ ಮುಂದಿನ ಪೀಳಿಗೆಗಳು ಇಗೋ ತಂದೆಯ ಚರ್ಮವಾಗಿ, ರಕ್ತವಾಗಿ, ತಂದೆಯಿಂದಲೇ ಹುಟ್ಟಿ ಬರುವಂತಹ ಮಕ್ಕಳು, ತಂದೆಗೆ ಶತ್ರುವಾಗಿ ಹೋಗುವಂತಹ ಮಕ್ಕಳು ಪರಿವರ್ತನೆ ಹೊಂದುವಂತೆ ನಾವು ಪ್ರಾರ್ಥಿಸಬೇಕು. ಪ್ರಿಯರೇ, ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿಯೂ, ಪರಿಸರದಲ್ಲಿಯೂ, ವಿಚಾರಣೆಯಲ್ಲಿಯೂ, ಊರಿನಲ್ಲಿಯೂ ಅಥವಾ ನಮ್ಮ ಕಣ್ಣು ಮುಂದೆ ಇಂತಹ ಮಕ್ಕಳಿದ್ದಾರೆ ಎಂಬುದಾದರೆ ಅವರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಜೀವಸ್ವರೂಪನಾದ ದೇವ ನನ್ನಲ್ಲಿ ಬನ್ನಿರಿ. ಜೀವಸ್ವರೂಪನಾದ ದೇವ ನನ್ನಲ್ಲಿ ಬನ್ನಿರಿ. ಸರಿ. ಜೀವಸ್ವರೂಪನಾದ ದೇವ ನನ್ನಲ್ಲಿ ಬನ್ನಿರಿ. ಜೀವಸ್ವರೂಪನಾದ ದೇವ ನನ್ನಲ್ಲಿ ಬನ್ನಿರಿ. ಜೀವಸ್ವರೂಪನಾದ ದೇವ ಬಾಳಲ್ಲಿ ಬನ್ನಿರಿ. ಜೀವಸ್ವರೂಪನಾದ ದೇವ ಬಾಳಲ್ಲಿ ಬನ್ನಿರಿ. ಜೀವಸ್ವರೂಪನಾದ ದೇವ ಬಾಳಲ್ಲಿ ಬನ್ನಿರಿ. ಜೀವಸ್ವರೂಪನಾದ ದೇವ ಬಾಳಲ್ಲಿ ಬನ್ನಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹೌದು ಪ್ರಿಯರೇ, ಈ ರಾತ್ರಿ ಆರಾಧನೆಯಲ್ಲಿ ನಮಗಾಗಿ ಶಿಲುಬೆಯಲ್ಲಿ ತೂಗಿ ನಿಂತಿರುವ ಪ್ರಭು ಯೇಸುವನ್ನು ನೋಡೋಣ. ಯೇಸುವೇ, ನಮ್ಮ ಬಾಳಿನ ಆಧಾರವಾಗಿರುವವರು ನೀವಾಗಿದ್ದೀರಿ. ಯೇಸುವೇ, ನಮ್ಮ ಬಾಳಿನ ಬೆಳಕು ನೀವಾಗಿದ್ದೀರಿ. ಯೇಸುವೇ, ನಮ್ಮ ಜೀವನದಲ್ಲಿ ಸಕಲವನ್ನ ಕೊಡುವವರು ನೀವಾಗಿದ್ದೀರಿ. ಕರುಣಿಸಿರಿ ದೇವ, ನಿಮ್ಮ ಪವಿತ್ರಾತ್ಮ ಪ್ರಸನ್ನತೆಯಿಂದ ಈ ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳನ್ನ ಸ್ವಾಮಿ ಅನುಗ್ರಹಿಸಿರಿ ರಾಜ. ಸ್ವಾಮಿ, ವಿಶೇಷವಾಗಿ ಈಗ ಸ್ವಾಮಿ ಎಷ್ಟೋ ಜನ ಮಕ್ಕಳು ಅಂಗವಿಕಲತೆಯಲ್ಲಿದ್ದಾರೆ ಸ್ವಾಮಿ ದೇವ. ಎಷ್ಟೋ ಜನ ಮಕ್ಕಳು ಆಹಾರವಿಲ್ಲದೆ ಇದ್ದಾರೆ ರಾಜ. ಎಷ್ಟೋ ಜನ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಇದ್ದಾರೆ ರಾಜ. ಎಷ್ಟೋ ಜನ ಮಕ್ಕಳು ಮರಣಾವಸ್ಥೆಯಲ್ಲಿದ್ದಾರೆ ರಾಜ. ಎಷ್ಟೋ ಜನ ಮಕ್ಕಳು ಅಪಘಾತಗಳಿಗೆ ಈಡಾಗಿ ಯೇಸುವೇ ಮರಣದ ಹೋರಾಟದಲ್ಲಿದ್ದಾರೆ ರಾಜ. ಹೌದು ಯೇಸುವೇ, ಕರುಣಿಸಿರಿ ರಾಜ. ಸ್ವಾಮಿ, ಕರುಣಿಸಿರಿ ರಾಜ. ಈ ಮಕ್ಕಳ ಈ ಪಿಡುಗುಗಳಿಗೆ ಕಾರಣ ಏನೆಂಬುದು ಮಕ್ಕಳಿಗೆ ಗೊತ್ತಿಲ್ಲ ರಾಜ. ಆ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಆ ಮಕ್ಕಳ ಪರಿವರ್ತನೆಗಾಗಿ ಸ್ವಾಮಿ ನಿಮ್ಮ ಪವಿತ್ರಾತ್ಮವನ್ನು ಕಳುಹಿಸಿರಿ ರಾಜ. ಅಹಂಕಾರದಿಂದ, ಅಹಂಭಾವದಿಂದ, ನಾನತ್ವದಿಂದ, ಮೇಲುತನದಿಂದ, ಕೀಳುತನದಿಂದ, ಕುಡಿತದಿಂದ, ಧೂಮಪಾನದಿಂದ, ವ್ಯಭಿಚಾರದಿಂದ, ಜೂಜಾಟಗಳಿಂದ, ಕೆಟ್ಟ ಸ್ನೇಹಿತರಿಂದ, ಕೆಟ್ಟ ಮಾತುಗಳಿಂದ, ವಿಶ್ವಾಸವಿಲ್ಲದೆ, ವಿಶ್ವಾಸ ಜೀವನವಿಲ್ಲದೆ ಜೀವಿಸುತ್ತಿರುವಂತಹ ಎಲ್ಲ ಯುವ ಪೀಳಿಗೆಗಳ ಮೇಲೆ ಕರುಣೆ ತೋರಿರಿ ರಾಜ. ಎಲ್ಲ ಯುವ ಪೀಳಿಗೆಗಳನ್ನು ಆಶೀರ್ವದಿಸಿರಿ ರಾಜ. ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇವೆ ರಾಜ. ಅಪಾ ತಂದೆಯೇ, ಜೀವ ಸ್ವರೂಪನಾದ ದೇವರೇ, ಸರ್ವಶಕ್ತನಾದ ದೇವರೇ, ನಿಮ್ಮನ್ನು ಆರಾಧಿಸುತ್ತಾ ಇದ್ದೇವೆ, ನಿಮ್ಮನ್ನು ಸ್ತುತಿಸುತ್ತಾ ಇದ್ದೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಇದ್ದೇವೆ ಸ್ವಾಮಿ. ಜೀವ ಸ್ವರೂಪನಾದ ದೇವ, ನನ್ನನ್ನು ಮುಟ್ಟಿರಿ. ಜೀವ ಸ್ವರೂಪನಾದ ದೇವ, ನನ್ನನ್ನು ಮುಟ್ಟಿರಿ. ಸರಿ ಹಾಡುವ. ಜೀವ ಸ್ವರೂಪನಾದ ದೇವ, ನನ್ನನ್ನು ಮುಟ್ಟಿರಿ. ಜೀವ ಸ್ವರೂಪದ ದೇವ, ನನ್ನನ್ನು ಮುಟ್ಟಿರಿ. ಜೀವ ಸ್ವರೂಪನಾದ ದೇವ, ನನ್ನನ್ನು ಬಲಪಡಿಸಿ. ಜೀವ ಸ್ವರೂಪನಾದ ದೇವ, ನಮ್ಮನ್ನು ಬಲಪಡಿಸಿ. ಜೀವ ಸ್ವರೂಪನಾದ ದೇವ, ನಮ್ಮನ್ನು ಬಲಪಡಿಸಿ. ಜೀವ ಸ್ವರೂಪನಾದ ದೇವ, ನಮ್ಮನ್ನು ಬಲಪಡಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನಲ್ಲಿ ಬನ್ನಿರಿ, ನನ್ನಾತ್ಮದಿ ಬನ್ನಿರಿ. ಸರಿ, ನನ್ನಲ್ಲಿ ಬನ್ನಿರಿ, ನನ್ನಾತ್ಮದಿ ಬನ್ನಿರಿ. ನನ್ನ ಮನದಲ್ಲಿ ಬನ್ನಿರಿ, ನನ್ನ ಚಿಂತೆಯಲ್ಲಿ ಬನ್ನಿರಿ. ನನ್ನ ಮನದಲ್ಲಿ ಬನ್ನಿರಿ, ನನ್ನ ಚಿಂತೆಯಲ್ಲಿ ಬನ್ನಿರಿ. ನನ್ನ ಬಾಳಲ್ಲಿ ಬನ್ನಿರಿ, ನನ್ನ ಬಾಳಲ್ಲಿ ಬನ್ನಿರಿ. ನನ್ನ ಬಾಳಲ್ಲಿ ಬನ್ನಿರಿ, ನನ್ನ ಬಾಳಲ್ಲಿ ಬನ್ನಿರಿ. ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ,
ಯೇಸುವೇ ನನ್ನೇಸುವೇ ಯೇಸುವೇ 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 ಯೇಸುವೇ. ಸಹೋದರನೇ ಸಹೋದರಿಯೇ, ಜೀವಸ್ವರೂಪನಾದ ದೇವರನ್ನ ನಮ್ಮ ಆತ್ಮಕ್ಕೆ ಕರೆಯುವಂತಹ ಸಮಯವಾಗಿದೆ. ನಮಗಾಗಿ ನಮ್ಮೊಡನೆ ವಾಸ ಮಾಡುವಂತಹ ದೇವರ ಪ್ರಸನ್ನತೆಯಲ್ಲಿ ನಾವು ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಪ್ರಿಯರೇ, ಈ ಲೋಕವನ್ನು ಜಯಿಸುವ ಶಕ್ತಿ ನಮಗೆ ಬೇಕು. ಯಾವ ವಿಧದಲ್ಲಿಯೂ ಅಶಿಲ್ಲಕರವಾಗಿ ನಾವು ಮಾತನಾಡದಂತೆ, ಯಾವ ವಿಧದಲ್ಲಿಯೂ ಕ್ರೂರತನದಲ್ಲಿ ಜೀವಿಸದೇ ಇರುವಂತೆಯೂ ಪ್ರಭುವಿನ ಕೃಪೆ ನಮ್ಮೆಲ್ಲರಿಗೂ ಬೇಕು. ಪ್ರಭುವಿನ ಕೃಪೆಯಲ್ಲಿ ನಾವು ನೆನೆಸಿಕೊಳ್ಳುವಾಗ ನಮ್ಮ ಮುಂದೆ ಬೆಟ್ಟದಂತಹ ಶೋಧನೆಗಳು ಬರುತ್ತದೆ. ಅದೇ ಶೋಧನೆಗಳನ್ನು ನಾವು ಪ್ರಭುವಿನ ಪಾದಕ್ಕೆ ಸಮರ್ಪಿಸುವಾಗ ಅದಕ್ಕೆ ಪ್ರತ್ಯುತ್ತರ ಕೊಡುವವರು ದೇವರು. ದೈವ ಭಯವಿಲ್ಲದೆ ಜೀವಿಸುವಂತಹ ನಾವು ಕಾರಿರುಳಂತೆ ಕತ್ತಲೆಯಾಗುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೈವ ಭಯವಿಲ್ಲದೆ, ಹಿರಿಯರ ಭಯವಿಲ್ಲದೆ, ಎತ್ತವರ ಭಯವಿಲ್ಲದೆ ಜೀವಿಸುವಂತಹ ಯಾರೊಬ್ಬರು ಈ ಲೋಕದಲ್ಲಿ ತಲೆ ಎತ್ತಿದವರಿಲ್ಲ. ಅದು ನಾನಾಗಿದ್ದೇನಾ, ನೀವಾಗಿದ್ದೀರಾ? ಯೋಚಿಸಬೇಕು. ಪರಿವರ್ತನೆಗೆ ನಮ್ಮನ್ನು ತಿದ್ದಿಕೊಳ್ಳಬೇಕು. ಪ್ರಭು ಯೇಸುವಿನ ಆಗಮನದಲ್ಲಿ ನಾವು ಒಂದಾಗಿದ್ದೇವೆ. ಪ್ರಭು ಯೇಸುವಿನ ಈ ಬರುವಿಕೆಗಾಗಿ ಸ್ಮರಣಾರ್ಥವನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರಿಯರೇ, ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ, ನಮ್ಮ ಗಾಯಗಳನ್ನ, ನಮ್ಮ ಎಲ್ಲ ಹೋರಾಟಗಳನ್ನ, ನಮ್ಮ ಮುಂದೆ ಇರುವಂತಹ ಹೋರಾಟಗಳನ್ನ ಅಧಿಕಾರಿಗಳ ಮೂಲಕವಾಗಿ, ಆಳುವವರಿಂದ, ಜೊತೆ ಇರುವಂತಹ ಸ್ನೇಹಿತರಿಂದ, ಮಿತ್ರರಿಂದ, ಹೆಂಡತಿಯಿಂದ, ಗಂಡನಿಂದ, ಮಕ್ಕಳಿಂದಿರುವಂತಹ ಎಲ್ಲ ಹೋರಾಟಗಳನ್ನ ಯೇಸುವಿನ ಶಿಲುಬೆಯ ಬುಡಕ್ಕೆ ಒಪ್ಪಿಸೋಣ. ಆಂತರಿಕ ಗಾಯಗಳನ್ನು ತೆಗೆದುಹಾಕಲು ಪ್ರಭುವಿನಿಂದ ಮಾತ್ರ ಸಾಧ್ಯ. ಸತ್ಯಕ್ಕೆ ಎಂದಿದ್ದರೂ ಸೋಲೆ, ಹೌದಾ? ಸುಳ್ಳಿಗೆ ಎಂದಿದ್ದರೂ ಸೋಲೆ, ಸತ್ಯಕ್ಕೆ ಎಂದಿದ್ದರೂ ಜಯವೇ. ಸತ್ಯ ತುಂಬಾ ನಿಧಾನವಾಗಿ ಬರುತ್ತದೆ ನಮ್ಮ ಮುಂದೆ, ಸುಳ್ಳು ಬೇಗ ಓಡಿ ಬರುತ್ತದೆ ನಮ್ಮ ಮುಂದೆ. ಕಾರಣ ಯಾಕೆ ಗೊತ್ತಾ? ಸುಳ್ಳು ಬೇಗ ಸತ್ತು ಹೋಗುತ್ತದೆ, ಸುಳ್ಳು ಬೇಗ ನಾಶವಾಗಿ ಹೋಗುತ್ತದೆ. ಸತ್ಯ ನಿಧಾನವಾಗಿ ಬರುತ್ತದೆ, ನಮ್ಮನ್ನು ಜೀವಂತವಾಗಿ ಜೀವಿಸುವಂತೆ ಮಾಡುತ್ತದೆ. ಸತ್ಯವೆಂಬುದು ಪ್ರಭು ಯೇಸು, ಸುಳ್ಳೆಂಬುದು ಸೈತಾನನ ಪ್ರಚೋದನೆ. ಇಂತಹ ಪ್ರಚೋದನೆಗೆ ಸಿಲುಕಿರುವಂತಹ ಈ ಲೋಕದ ಮಕ್ಕಳೆಲ್ಲರನ್ನ ನಾವು ಸಮರ್ಪಿಸೋಣ. ಎಲ್ಲ ಮಕ್ಕಳನ್ನ ಸಮರ್ಪಿಸೋಣ. ಈ ಲೋಕದ ಮಕ್ಕಳೆಲ್ಲರೂ ಪ್ರಿಯರೇ ಒಂದಲ್ಲ ಒಂದು ವಿಧದಲ್ಲಿ ಹೋರಾಟಕ್ಕೆ ಸಿಲುಕಿದ್ದಾರೆ, ಒಂದಲ್ಲ ಒಂದು ವಿಧದಲ್ಲಿ ವೇದನೆಯಲ್ಲಿ ಸಿಲುಕಿದ್ದಾರೆ. ನೀತಿಯ ನಿಮಿತ್ತವಾಗಿ ದಂಡನೆಯನ್ನು ಅನುಭವಿಸ್ತಾ ಇದ್ದಾರೆ, ಸಹನೆಯ ನಿಮಿತ್ತವಾಗಿ ಶಿಲುಬೆಯನ್ನು ಹೊರ್ತಾ ಇದ್ದಾರೆ, ಸಹಿಸಿ ಸಹಿಸಿ ಕುಪ್ಪಳಿಸಿ ಬೀಳುತ್ತಾ ಇದ್ದಾರೆ. ಕುಪ್ಪಳಿಸಿ ಬೀಳುತ್ತಲೂ ಸಹ ದೇವರನ್ನ ನೋಡುತ್ತಾ ಇದ್ದಾರೆ, ದೇವರ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದಾರೆ. ಹೌದು ಪ್ರಿಯರೇ, ದೇವರ ಸ್ವರ ಶಕ್ತಿಯ ಸ್ವರ, ದೇವರ ಕಾರ್ಯ ಶಕ್ತಿಯ ಕಾರ್ಯ. ಸಮರ್ಪಿಸೋಣ. ಕೀರ್ತನೆಗಾರ ಹೇಳುತ್ತಾನೆ, ಪ್ರಭುವನ್ನು ದೇವರಾಗಿ ಪಡೆದ ಜನಾಂಗ ಧನ್ಯ. ಸಜ್ಜನರಾಗಿ
ಆತನ ಆಯ್ದುಕೊಂಡ ಜನ ಧನ್ಯ. ಕೀರ್ತನೆಗಾರ 33ನೇ ವಾಕ್ಯದಲ್ಲಿ 33ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಕ್ಷಮಿಸಿ 12ನೇ ವಾಕ್ಯದಲ್ಲಿ, ಪ್ರಭುವನ ದೇವರಾಗಿ ಪಡೆದ ಜನಾಂಗ ಧನ್ಯ. ನಾವು ಪ್ರಭುವನ ದೇವರಾಗಿ ಪಡೆದಿದ್ದರೆ ನಾವು ಧನ್ಯ. ಸಜ್ಜನರಾಗಿದ್ದೇನೆ, ನಾನು ಸಜ್ಜನನಾಗಿದ್ದೇನಾ ದುರ್ಜನನಾಗಿದ್ದೇನಾ ಎಂಬುದನ್ನ ನಾವು ಧ್ಯಾನಿಸಬೇಕು, ಚಿಂತಿಸಬೇಕು. ಇಂದು ನಾನು ಜೀವಿಸುವಂತಹ ಜೀವನ, ನಾನು ಮಾಡುತ್ತಿರುವಂತಹ ಅಕ್ರಮ ಒಂದು ದಿನ ಗಡಿಯಾರದ ಮುಳ್ಳಿನಂತೆ ಚಲಿಸುತ್ತದೆ ಎಂಬುದನ್ನ ನಾವು ಮರೆತು ಬಿಡಬಾರದು. ನಿರಾಕರಿಸುವಂತಹ ಈ ಲೋಕದಲ್ಲಿ ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಒಂದೊಂದು ಕುಟುಂಬಗಳಲ್ಲಿಯೂ ಸಹ ಒಂದೊಂದು ವಿಧವಾದ ಹೋರಾಟಗಳು, ಕಣ್ಣೀರುಗಳು, ಗೊಂದಲಗಳು, ಕಚ್ಚಾಟಗಳು, ಕಿತ್ತಾಟಗಳು, ಸಮಸ್ಯೆಗಳು, ಸಂಶಯಗಳು. ಸ್ವಂತ ಗಂಡ ತನ್ನ ಸ್ವಂತ ಹೆಂಡತಿಯನ್ನ ನಿರಾಕರಿಸುತ್ತಾನೆ. ಜೀವನ ಕೊಡುವ ಸಂಗಾತಿಯನ್ನು ನಿರಾಕರಿಸುತ್ತಾನೆ. ಎಷ್ಟೋ ಬಾಳಿನಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಹಾಗೆಯೇ ಸ್ವಂತ ಹೆಂಡತಿ ತನ್ನ ಗಂಡನನ್ನ ಹೀನಾಮಾನವಾಗಿ ಅವಮಾನಕ್ಕೆ ಒಳಪಡಿಸುತ್ತಾಳೆ. ತನ್ನ ಗಂಡನನ್ನೇ ನೀಚತನದಲ್ಲಿ ಪ್ರವರ್ತಿಸುವಂತೆ ಮಾಡುತ್ತಾಳೆ. ಎಷ್ಟೋ ಜನ ಮಕ್ಕಳು ತನ್ನ ಎತ್ತ ತಂದೆಯನ್ನೇ ನಿರಾಕರಿಸುತ್ತಾರೆ. ಇವನ ಅಪ್ಪನ, ಇವನ ನನ್ನ ತಂದೆಯ, ಇವನ ನನ್ನ ತಂದೆ ಇಲ್ಲ, ಜೀವಂತವಾಗಿರುವಾಗಲೇ ಸತ್ತು ಹೋದ ನನ್ನ ತಂದೆ ಎಂದು ಹೇಳುತ್ತಾರೆ. ಹೆಂಡತಿ ಹೇಳುತ್ತಾಳೆ, ನನ್ನ ಗಂಡ ಸತ್ತು ಹೋದ, ಅವನ ನನ್ನ ಪಾಲಿಗೆ ಇಲ್ಲ. ಗಂಡನ ಹೇಳುತ್ತಾನೆ, ಸತ್ತು ಹೋದಳು, ನನ್ನ ಪಾಲಿಗಿಲ್ಲ. ಒಂದೊಂದು ಕುಟುಂಬದಲ್ಲಿ ಹೋರಾಟಗಳು, ಶಾಂತಿ ಇಲ್ಲದ ಬದುಕು, ನೆಮ್ಮದಿ ಇಲ್ಲದ ಬದುಕು. ಸ್ವಂತ ಮಗನನ್ನ ಎತ್ತಿ ಕಟ್ಟಿ ತನ್ನ ಗಂಡನನ್ನ ತುಳಿಯುವಂತಹ ಹೆಂಡತಿಯರು. ಒಂದಲ್ಲ ಒಂದು ದಿನ ಹಾವಿನಂತೆ ಎಡೆಯೆಟ್ಟಿ ಕಚ್ಚುತ್ತದೆ ಎಂಬಂತಹ ಅನುಭವಗಳಿಲ್ಲದ ಜೀವಿಸುವಂತಹ ಪತ್ನಿಯರು, ಒಂದೆಡೆ ಪತಿಯರು. ಇದಕ್ಕೆ ಸಿಲುಕಿರುವಂತಹ ಕುಟುಂಬಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ. ಜೀವಸ್ವರೂಪನಾದ ದೇವ ನನ್ನನ್ನು ನೋಡಿರಿ, ಜೀವಸ್ವರೂಪನಾದ ದೇವ ನನ್ನನ್ನು ನೋಡಿರಿ. ಎಡವಾ, ಜೀವಸ್ವರೂಪನಾದ ದೇವ ನನ್ನನ್ನು ನೋಡಿರಿ, ಜೀವಸ್ವರೂಪನಾದ ದೇವ ನನ್ನನ್ನು ನೋಡಿರಿ. ನಿನ್ನನ್ನು ನೋಡುತ್ತಾ ಇದ್ದಾರೆ. ಶಿಲುಬೆಯಿಂದ ಬಾಗಿ ನನ್ನನ್ನು ನೋಡುತ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿ, ನಿನ್ನ ಕಣ್ಣೀರನ್ನು ಒರೆಸುವ ಕಾಲವು ಈಗೋ ನಿನ್ನ ಮುಂದೆ ಇದೆ. 33ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ 13ನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ವೀಕ್ಷಿಸುತ್ತೀಯನು ಪ್ರಭು ಸಮಸ್ತವನ್ನು ಪರದಿಂದ, ಲಕ್ಷಿಸುತ್ತೀಯನು ಮನುಜರನ್ನು ಸಿಂಹಾಸನದಿಂದ.
ನಾವು ಎಣಿಸ್ತೇವೆ, ಏನು ಮಾಡಿದ್ರು ನನ್ನ ಯಾರು ಏನು ಮಾಡಕ್ಕಾಗೋದಿಲ್ಲ, ನಾನು ಮಾಡೋದೆಲ್ಲ ಮಾಡಿದ್ದೇನೆ, ಯಾರು ನನ್ನನ್ನು ಏನು ಮಾಡ್ತಾರೆ ಎಂಬುದಾಗಿ ಒಂದೊಂದು ವ್ಯಕ್ತಿಯು ದಬ್ಬಾಳಿಕೆಯಿಂದ, ಅಧಿಕಾರದಿಂದ, ಅಹಂಭಾವದಿಂದ, ಸ್ಥಾನಮಾನದಿಂದ, ಹಣದಿಂದ, ಆಸ್ತಿಯ ನಿಮಿತ್ತವಾಗಿ ಹೀಗೆ ಜೀವಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮನ್ನು ನೋಡುತ್ತಾ ಇದ್ದಾರೆ ಎಂಬ ಭಯ ಈ ಲೋಕದಲ್ಲಿ ಇಲ್ಲ. ನಾನು ಮಾಡುತ್ತಿರುವುದು ಎಷ್ಟು ಅಕ್ರಮ ಎಂಬುದು ಅರಿವಾಗುತ್ತಾ ಇಲ್ಲ. ಯಾಕಂದರೆ ನಾನು ಅಕ್ರಮವನ್ನು ಬಿತ್ತುವಾಗ ಅಕ್ರಮವನ್ನೇ ಕೊಯ್ಯುತ್ತೇನೆ ಎಂಬುದು ಮನಸ್ಸು ಗೋಚರಪಡಿಸುವುದಿಲ್ಲ. ಲಕ್ಷಿಸುತ್ತೀಯನು ಮನುಷ್ಯರನ್ನ ಸಿಂಹಾಸನದಿಂದ. ಒಂದು ಕಡೆ ವೀಕ್ಷಿಸುತ್ತಾ ಇರುವನು, ಇನ್ನೊಂದು ಕಡೆ ಲಕ್ಷಿಸುತ್ತಾ ಇರುವನು. ಆದರೆ ನಾವು ಎಣಿಸುತ್ತೇವೆ, ಡೋಂಟ್ ಕೇರ್, ಯಾರೇನ್ ಮಾಡ್ಬಿಡ್ತಾರೆ, ಯಾರೇನ್ ಮಾಡಕ್ಕಾಗ್ತದೆ. ಒಂದು ದಿನ ಸಮಯವು ನಮ್ಮ ಮುಂದೆ ಬರುತ್ತದೆ, ಯಾರೂ ಹೇಳಿ ಕೇಳದವನು ನೆಲಕ್ಕೆ ಪಕ್ಕನೆ ಮುರಿದು ಬಿಡುವನು ಎಂಬುದಾಗಿ ಸಿರಾಕನ ಗ್ರಂಥ ನಮ್ಮ ಮುಂದೆ ನಮಗೆ ಜ್ಞಾಪಕವನ್ನು ತರುತ್ತದೆ. ಯಾರು ಹೇಳಿ ಕೇಳದವನು ನೆಲಕ್ಕೆ ಪಕ್ಕನೆ ಮುರಿದು ಬಿಡುವನು. ಸಮರ್ಪಿಸಿಕೊಳ್ಳುವ, ಈ ಲೋಕದ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಳ್ಳುವ. ಹೌದು ಪ್ರಿಯರೇ, ನಿಮಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ನೀವು ಸಹ ನನಗಾಗಿ ಪ್ರಾರ್ಥಿಸಿ, ನನ್ನ ಮಕ್ಕಳಿಗಾಗಿಯೂ ಪ್ರಾರ್ಥಿಸಿರಿ. ಜೀವ ಸ್ವರೂಪನಾದ ದೇವಾ, ನನ್ನನ್ನು ಮುಟ್ಟಿರಿ. ಜೀವ ಸ್ವರೂಪನಾದ ದೇವ, ನನ್ನನ್ನು ಮುಟ್ಟಿರಿ. ಜೀವ ಸ್ವರೂಪನಾದ ದೇವ, ಕಣ್ಣೀರ ಹೊರೆಸಿರಿ. ಜೀವ ಸ್ವರೂಪನಾದ ದೇವ, ಕಣ್ಣೀರ ಹೊರೆಸಿರಿ. ಕೀರ್ತನೆಗಾರ 33:15 ವಾಕ್ಯದಲ್ಲಿ ಹೇಳುತ್ತಾರೆ, ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದ ಆತನವನು ಅವರವರ ಕೃತ್ಯಗಳನ್ನ ಪರೀಕ್ಷಿಸುತ್ತೇನೋ. ಹೌದು ಪ್ರಿಯರೇ, ನಾವು ಮಾಡುವ ಪ್ರತಿಯೊಂದು ಕೃತ್ಯಗಳನ್ನ, ಎಲ್ಲ ನೀಚ ಕಾರ್ಯಗಳನ್ನ, ಮನಸ್ಸಿನಲ್ಲಿ ಹೊಂಚಿ ಹಾಕುವಂತ ದುಷ್ಟ ಸ್ವಭಾವಗಳೆಲ್ಲವನ್ನ ದೇವರು ಪರೀಕ್ಷಿಸುತ್ತಿದ್ದಾರೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ಆದರೆ ನಾವೆಣಿಸ್ತೇವೆ, ನನ್ನನ್ನು ಯಾರು ಏನು ಮಾಡಕ್ಕಾಗೋದಿಲ್ಲ. ಹೀಗೆ ಲೋಕದಲ್ಲಿರುವಂತಹವರು ಎಣಿಸ್ತಾರೆ, ನನ್ನನ್ನು ಯಾರು ಏನು ಮಾಡಕ್ಕಾಗೋದಿಲ್ಲ. ನಾವು ನೋಡ್ತೇವೆ, ಕೆಲವು ಸಾರಿ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೇನೆ, ನೀನು ಮಾಡಿದೆಲ್ಲ ಈಗ ನೋಡಿದ. ಹೌದು, ಇಂತಹ ಸಂದರ್ಭಗಳು ಬರಬೇಕಾದ್ರೆ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಇಂತಹ ಒಂದು ಕ್ಷಣಗಳು ಹೆಂಡತಿಯಿಂದ, ಮಕ್ಕಳಿಂದ ಬರುತ್ತದೆ ಎಂಬುದಾದರೆ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಅಧಿಕಾರಿಗಳಿಂದ, ಮಿತ್ರರಿಂದ, ಬಂಧುಗಳಿಂದ ಇಂತಹ ಒಂದು ಮಾತುಗಳು ಬರುತ್ತದೆ ಎಂಬುದಾದರೆ ಸ್ತೋತ್ರ ಹೇಳಬೇಕು. ಹೌದು ಪ್ರಿಯರೇ, ನಾವು ನೋಡ್ತೇವೆ ಎಷ್ಟೋ ಕಡೆ ಎತ್ತವರು ಅನಾರೋಗ್ಯದಲ್ಲಿದ್ದರೆ ಮುಟ್ಟಿ ಸಹ ನೋಡದಂತಹ ಮಕ್ಕಳು. ಎತ್ತವರು ನರಳುತ್ತಾ ಇದ್ದರೂ ಸಹ ಮಕ್ಕಳು ತನ್ನ ಎತ್ತವರನ್ನ ಯಾವ ವಿಧದಲ್ಲಿಯೂ
ಪೋಷಣೆ ಮಾಡದಂತಹ ಕ್ರೂರ ಮಕ್ಕಳು. ಕೆಲವು ಸಾರಿ ನಾವು ಒಳ್ಳೆಯ ದ್ರಾಕ್ಷಿಯ ಬೀಜವನ್ನು ಬಿತ್ತುತ್ತೇವೆ, ಆದರೆ ಅದು ಉಳಿ ದ್ರಾಕ್ಷಿ ಹಣ್ಣಿ ಆಗೋಗುತ್ತದೆ. ಇದನ್ನೇ ಜೆರೆಮಿಯ ಪ್ರವಾದಿಯಲ್ಲಿ ಹೇಳ್ತಾನೆ, ನಾನು ಬಿತ್ತದ್ದು ಒಳ್ಳೆಯ ದ್ರಾಕ್ಷಿ ಹಣ್ಣು, ಆದರೆ ಇವು ಹೇಗೆ ಉಳಿ ದ್ರಾಕ್ಷಿ ಹಣ್ಣು ಆಯಿತು ಎಂಬುದಾಗಿ ದೇವರೇ ಕೇಳುತ್ತಾರೆ. ಹೀಗಿರುವಾಗ ತಂದೆಯಾಗಿರುವ ನೀವು ನಾನು ಕೇಳುವುದರಲ್ಲಿ ಏನು ತಪ್ಪಿದೆ? ತಾಯಿಯಾಗಿರುವ ನೀವು ನಾವು ಕೇಳುವುದರಲ್ಲಿ ಏನು ತಪ್ಪಿದೆ? ಒಳ್ಳೆಯ ದ್ರಾಕ್ಷಿಯಾಗಿ ಸಿಹಿ ದ್ರಾಕ್ಷಿಯಾಗಿ ಬಿತ್ತಿದ ಮಕ್ಕಳು ಸೈತಾನನ ಶೋಧನೆಯಿಂದ, ಮತ್ತೊಬ್ಬರು ಕೊಡುವ ಪ್ರಚೋದನೆಯಿಂದ ಉಳಿ ದ್ರಾಕ್ಷಿ ಆಗುವಾಗ ಕವಲು ಬಳ್ಳಿಗಳಂತೆ ಕತ್ತರಿಸಲ್ಪಡುವರು ಎಂಬುದು ಗೊತ್ತಿಲ್ಲ ಪ್ರಿಯರೇ. ಎಲ್ಲ ಮಕ್ಕಳನ್ನು ಸಮರ್ಪಿಸಬೇಕು ಈ ಲೋಕದಲ್ಲಿ. ಅದು ಪ್ರಿಯರೇ, ಇವತ್ತು ನೋಡ್ತೀವಿ ಹೆಚ್ಚಾಗಿ ಈ ಲೋಕದಲ್ಲಿ ತಪ್ಪಲಿಯಾದ ಮಕ್ಕಳನ್ನ, ಯಾರೂ ಇಲ್ಲದ ಮಕ್ಕಳನ್ನ ನಾವು ನೋಡ್ತೇವೆ. ಎಲ್ಲಾ ವಿಧವಾದ ಹೋರಾಟಗಳಿಗೆ ಸಿಕ್ಕಿ ಹೋಗಿದ್ದಾರೆ. ಒಂದೆಡೆ ತಂದೆ ತಾಯಿದಂತಹ ಮಕ್ಕಳು, ಇನ್ನೊಂದು ಕಡೆ ತಂದೆ ತಾಯಿ ಇಲ್ಲದಂತಹ ಮಕ್ಕಳು ಹೋರಾಟಕ್ಕೆ ಸಿಲುಕಿ ಹೋಗಿದ್ದಾರೆ. ದುಶ್ಚಟಗಳಿಗೂ ದುರ್ಮಾರ್ಗಗಳಿಗೂ ಬಿದ್ದು ಹೋಗಿದ್ದಾರೆ. ಟೆರರಿಸಂಗಳಿಗೆ ಹೋಗಿದ್ದಾರೆ, ರೌಡಿಸಂಗಳಾಗಿ ಹೋಗಿದ್ದಾರೆ. ಕೆಟ್ಟ ಜೀವನವನ್ನ ಮಾಡುತ್ತಾ ಇದ್ದಾರೆ. ಇವರಿಗಾಗಿ ಪ್ರಾರ್ಥಿಸುವವರು ಯಾರು? ನಾವಲ್ಲವೇ ಪ್ರಿಯರೇ? ನಾವಲ್ಲವೇ ಪ್ರಾರ್ಥಿಸಬೇಕಾಗಿರುವವರು? ಜೀವಸ್ವರೂಪನಾದ ದೇವ ಮಕ್ಕಳ ಮುಟ್ಟಿರಿ, ಜೀವಸ್ವರೂಪನಾದ ದೇವ ಮಕ್ಕಳ ಮುಟ್ಟಿರಿ, ಜೀವಸ್ವರೂಪನಾದ ದೇವ ಮಕ್ಕಳ ಮುಟ್ಟಿರಿ, ಜೀವಸ್ವರೂಪನಾದ ದೇವ ಮಕ್ಕಳ ಮುಟ್ಟಿರಿ, ಜೀವಸ್ವರೂಪನಾದ ದೇವ ಹೆತ್ತವರ ಮುಟ್ಟಿರಿ, ಜೀವಸ್ವರೂಪನಾದ ದೇವ ಹೆತ್ತವರ ಮುಟ್ಟಿರಿ. ಕೀರ್ತನೆಗಾರ 33ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಪೊಡವಿ ಎಲ್ಲವೂ ಭಯಪಡಲಿ ಪ್ರಭುವಿಗೆ, ಅಡಗಿ ನಡೆಯಲಿ ನಾಡಿಗರೆಲ್ಲ ಆತನಿಗೆ. ಪೊಡವಿಯಲ್ಲಿರುವಂತಹ ಗಿಡ ಮರಗಳು ಸಹ ದೇವರಿಗೆ ಭಯಪಟ್ಟು ನಡೆಯುತ್ತಾ ಇದೆ, ಆದರೆ ಮನುಷ್ಯರು ನಾವು ಭಯಪಡುತ್ತಾ ಇಲ್ಲ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, ಅಡಗಿ ನಡೆಯಲಿ ನಾಡಿಗರೆಲ್ಲರೂ ಆತನಿಗೆ. ಇನ್ನು ಮುಂಬರುವ ಕಾಲಗಳು ಹೇಗೆಂದು ನಮಗೆ ಗೊತ್ತಿಲ್ಲ. ಎಲ್ಲ ಮಕ್ಕಳನ್ನ ಯೇಸು ಸ್ವಾಮಿ ಮುಟ್ಟುವಂತೆ ನಾವು ಪ್ರಾರ್ಥಿಸಬೇಕು. ಇಡೀ ಲೋಕದ ಮಕ್ಕಳು ಪರಿವರ್ತನೆ ಹೊಂದುವಂತೆ ನಾವು ಪ್ರಾರ್ಥಿಸಬೇಕು. ಪ್ರತಿಯೊಬ್ಬ ಮಕ್ಕಳು ದೇವರನ್ನ ಕಂಡುಕೊಳ್ಳುವಂತೆ ನಾವು ಪ್ರಾರ್ಥಿಸಬೇಕು. ಪ್ರತಿಯೊಂದು ಮಕ್ಕಳ ಜೀವನದಲ್ಲಿ ಪರಿಶುದ್ಧತ್ವ ಬರುವಂತೆ ನಾವು ಪ್ರಾರ್ಥಿಸಬೇಕು. ಮಕ್ಕಳ ನಿಮಿತ್ತವಾಗಿ ಕಣ್ಣೀರಿನಿಂದಿರುವಂತಹ ತಂದೆ ತಾಯಿಂದಿರ ಶಾಪಗಳು ಮಕ್ಕಳನ್ನು ಮುಟ್ಟದಂತೆ ನಾವು ಪ್ರಾರ್ಥಿಸಬೇಕು. ಬೇರೆ ದಯವಿಟ್ಟು ಮಕ್ಕಳನ್ನ ಶಪಿಸಬೇಡಿ. ನಿಮಗೆ ದುಃಖವಾಗಬಹುದು, ಕಣ್ಣೀರಾಗಬಹುದು, ವೇದನೆ ಆಗಬಹುದು, ದೇವರ ಕರೆಗಳಿಗೆ ಒಪ್ಪಿಸಿಕೊಡಿ. ಎತ್ತವರಾಗಿರುವ ನೀವು ಶಪಿಸಿದೆ ಆದರೆ ನಿಮ್ಮ ಮಕ್ಕಳು ನಾಶವಾಗಿ ಹೋಗುತ್ತಾರೆ. ಶಪಿಸಬೇಡಿ, ಅವರಿಗಾಗಿ ಪ್ರಾರ್ಥಿಸಿರಿ. ಕಾಲು ಪರಿಪಕ್ವವಾಗುವಾಗ, ಕೊಯ್ಲುಗಾರರು ಬರುವಾಗ ಅವರು ಕೊಯ್ಯಲ್ಪಡುವರು. ಆ ದಿನಕ್ಕಾಗಿ ಪ್ರಾರ್ಥಿಸಬೇಕು. ಒಂದೊಂದು ಎತ್ತ ತಂದೆ ತಾಯಿಂದಿರ ಹೃದಯದ ವೇದನೆ, ಕಣ್ಣೀರು ಅವರ ಬದುಕಿನಲ್ಲಿ ಪರಿವರ್ತನೆಯನ್ನು ತರುವುದು. ಜೀವಸ್ವರೂಪನಾದ ದೇವರನ್ನ ನಾವು ಸ್ಮರಿಸಿದ್ದೇವೆ. ಆ ಜೀವಸ್ವರೂಪನಾದ ದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ. ಜೀವ ಸ್ವರೂಪರಾದ ರಕ್ಷಕರಾದ ಪ್ರಭು ಯೇಸುವಿನಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ.
ಪ್ರಿಯರೇ, ದಯವಿಟ್ಟು ನೀವು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಎಂದು ಪದೇ ಪದೇ ನಿಮ್ಮನ್ನ ನಾನು ಕೇಳಿಕೊಳ್ತೇನೆ. ಹೌದು ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು, ದೇವರ ಸನ್ನಿಧಾನದಲ್ಲಿರುವಂತಹ ಮಕ್ಕಳು, ದೇವರ ಸನ್ನಿಧಿಯನ್ನು ಅರಸುತ್ತಿರುವಂತಹ ಮಕ್ಕಳು, ಹಗಲು ರಾತ್ರಿ ಮೊಣಕಾಲುತ್ತಿರುವಂತಹ ಮಕ್ಕಳು. ಮನಸ್ಸಿನಲ್ಲಿ ಹಲವಾರು ವಿಧದಲ್ಲಿ ಗಾಯಗಳು, ವೇದನೆಗಳು, ನೋವುಗಳು, ಅವಮಾನಗಳು ಬೆಟ್ಟದಂತಿರಬಹುದು. ಯೇಸುವಿಗೆ ಸಮರ್ಪಿಸಿರಿ, ಕೃತಜ್ಞತೆಯಿಂದ ಯೇಸುವಿಗೆ ಸಮರ್ಪಿಸಿರಿ, ಆರಾಧನೆಯಾಗಿ ಯೇಸುವಿಗೆ ಸಮರ್ಪಿಸಿರಿ, ಧೂಪವಾಗಿ ಯೇಸುವಿಗೆ ಸಮರ್ಪಿಸಿರಿ. ಹೌದು ಪ್ರಿಯರೇ, ಸಮರ್ಪಿಸಿರಿ. ಜೀವಸ್ವರೂಪರಾದ ದೇವರು ನಮ್ಮೊಡನೆ ಇದ್ದಾರೆ. ಈ ಲೋಕದ ಆಧಿಪತ್ಯವನ್ನು ಮಾಡುತ್ತಿರುವಂತಹ ಸೈತಾನನು ಪ್ರತಿಯೊಬ್ಬ ಮಕ್ಕಳ ಮೇಲೆ ಈ ದಿನಗಳಲ್ಲಿ ತನ್ನ ಅಧಿಕಾರವನ್ನು ಉಪಯೋಗಿಸ್ತಾ ಇದ್ದಾನೆ. ಪ್ರೇರೆ ಸ್ವರ್ಗೀಯ ಬ್ಲೆಸ್ಸಿಂಗ್ ಮುಖಾಂತರವಾಗಿ ಆರಾಧನೆಯಲ್ಲಿ ಅಖಿಲ ವಿಶ್ವದ ಎಲ್ಲ ಮಕ್ಕಳಿಗಾಗಿ, ನಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಖಂಡಿತವಾಗಿ ದೇವರು ಉತ್ತರವನ್ನು ಕೊಡ್ತಾರೆ. ನಮ್ಮೆಲ್ಲರ ಕುಟುಂಬಗಳಲ್ಲಿ ದೇವರು ಉತ್ತರವನ್ನು ಕೊಡ್ತಾರೆ. ಬೇಡವೆಂದು ಬಿಸಾಡಿದ ಕಲ್ಲನ್ನ ಮೂಲೆಗಲ್ಲಾಗಿಸುತ್ತಾರೆ. ಬೇಡವೆಂದು ಬಿಸಾಡಿದಂತಹ ಕಲ್ಲನ್ನ ಮೂಲೆಗಲ್ಲಾಗಿ ಮಾರ್ಪಡಿಸುವಂತಹ ದೇವರು ನಮ್ಮ ದೇವರು. ಹೀಗಿರುವಾಗ ನಮ್ಮ ಮಕ್ಕಳನ್ನ ಮೂಲೆಗಲ್ಲಾಗಿ ಮಾರ್ಪಡಿಸದೇ ಇರುವರೇ, ದೇವರಲ್ಲಿ ಭರವಸೆ ಇಟ್ಟು ಜೀವಿಸುವಂತ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳದೇ ಇರುವರೇ, ಇಂದಲ್ಲ ನಾಳೆ, ನಾಳೆಯಲ್ಲ ನಾಡಿದ್ದು ದುಂದುಗಾರ ಮಗನಂತೆ ಹಿಂತಿರುಗಿ ಬರುವಂತೆ ಮಾಡುವರು. ಆ ಸಮಯದವರೆಗೂ ಪ್ರತಿಯೊಂದು ತಂದೆ ತಾಯಂದಿರು ತನ್ನ ಮಕ್ಕಳಿಗಾಗಿ ಕಾಯುವಂತೆ ನಾವು ಪ್ರಾರ್ಥಿಸೋಣ. ಸಿಹಿ ದ್ರಾಕ್ಷಿಯಾಗಿ ಬಿತ್ತಲ್ಪಟ್ಟಂತಹ ಮಕ್ಕಳು ಹುಳಿ ದ್ರಾಕ್ಷಿಯಾಗಿ ಹೋಗುವಾಗ ಅವರನ್ನ ಪ್ರಭುವಿನ ವಾಕ್ಯದಲ್ಲಿ ಕಸಿ ಕಟ್ಟಿ ರುಚಿ ದ್ರಾಕ್ಷಿ ರುಚಿ ದ್ರಾಕ್ಷಿ ಹಣ್ಣಾಗುವಂತೆ ನಾವೆಲ್ಲರೂ ಸಮರ್ಪಿಸಿ ಪ್ರಾರ್ಥಿಸಬೇಕು. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ವಿಶ್ವಾಸದ ಮಕ್ಕಳಾಗಿದ್ದೇವೆ. ಪ್ರಭು ಯೇಸುವಿನೊಂದಿಗೆ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತಾ ವಾಗ್ದಾನದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಂತೆಯೇ ಇಂದು ಐಸಿಯುಗಳಲ್ಲಿಯೂ, ವೆಂಟಿಲೇಟರ್ಗಳಲ್ಲಿಯೂ, ಮರಣದ ಹೋರಾಟದಲ್ಲಿಯೂ, ಸಾವು ಬದುಕಿನ ಹೋರಾಟದಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ನಮ್ಮಲ್ಲಿ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡ ಮಕ್ಕಳನ್ನು ಸಮರ್ಪಿಸೋಣ. ದಾರಿದ್ರ್ಯರಾಗಿರುವ ಮಕ್ಕಳನ್ನು ಸಮರ್ಪಿಸಿಕೊಳ್ಳೋಣ. ಅಂಗವಿಕಲರಾಗಿರುವ ಮಕ್ಕಳನ್ನು ಸಮರ್ಪಿಸಿಕೊಳ್ಳೋಣ. ವಿಶ್ವಾಸವಿಲ್ಲದ ಮಕ್ಕಳನ್ನು ಸಮರ್ಪಿಸಿಕೊಳ್ಳೋಣ. ವಿಶ್ವಾಸವನ್ನು ಕಳೆದುಕೊಂಡ ಮಕ್ಕಳನ್ನು ಸಮರ್ಪಿಸಿಕೊಳ್ಳೋಣ. ಕುರುಡರಾಗಿರುವ ಮಕ್ಕಳನ್ನು ಸಮರ್ಪಿಸಿಕೊಳ್ಳೋಣ. ಇಡೀ ವಿಶ್ವದಲ್ಲಿ ಭಿಕ್ಷುಕರಾಗಿ ದಲಿತರಾಗಿರುವ ಮಕ್ಕಳನ್ನು ಸಮರ್ಪಿಸಿಕೊಳ್ಳೋಣ. ಈ ದಿನ ಎಷ್ಟೋ ಜನ ಆತ್ಮಹತ್ಯೆ ಮಾಡಿದ್ದಾರೆ. ಈ ರಾತ್ರಿಯೂ ಸಹ ಆತ್ಮಹತ್ಯೆಗಾಗಿ ಎಷ್ಟೋ ಜನ ಪ್ರಯತ್ನಿಸುತ್ತಾ ಇದ್ದಾರೆ. ಆ ಪ್ರಭು ಯೇಸುವಿನ ಪ್ರಸನ್ನತೆ ಪ್ರತಿಯೊಬ್ಬರ ಮಕ್ಕಳಲ್ಲಿ ತುಂಬುವಂತೆ ಮಾಡಿ ಅವುಗಳಿಗಾಗಿ ನಾವು ಪ್ರಾರ್ಥಿಸೋಣ. ಹೌದು ಪ್ರಿಯರೇ, ಪ್ರಾರ್ಥಿಸುವುದಕ್ಕಾಗಿ ಈ ಲೋಕದಲ್ಲಿ ನಾವು ಜನಿಸಿದ್ದೇವೆ. ಮತ್ತೊಬ್ಬರನ್ನ ದೂಷಿಸಿ, ನಿಂದಿಸಿ, ಅವಮಾನಪಡಿಸಿ, ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡಿ ತೀರ್ಪು ಕೊಡುವುದಕ್ಕಾಗಿ ಅಲ್ಲ, ಪರರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಜನಿಸಿದ್ದೇವೆ. ದೇವರ ಮಕ್ಕಳಾಗಿ, ಪ್ರತಿನಿಧಿಗಳಾಗಿ ನಾವಿದ್ದೇವೆ. ಅದರಿಂದ ನಾವು ಭಯಪಡಬೇಕಾಗಿಲ್ಲ. ನೀತಿಯಾಗಿ, ನ್ಯಾಯವಾಗಿ ನಾವು ಜೀವಿಸುವಾಗ ಯಾವ ಕೇಡಿಗೂ ನಾವು ಅಂಜಬೇಕಾಗಿಲ್ಲ. ಯಾವ ಕೇಡು ನಮ್ಮನ್ನು ಮುಟ್ಟುವುದಿಲ್ಲ. ಸಮರ್ಪಿಸುವ, ಪ್ರಾರ್ಥಿಸುವ, ಸಮರ್ಪಿಸುವ, ಪ್ರಾರ್ಥಿಸುವ. ಮತ್ತೊಮ್ಮೆ ಜೀವ ಸ್ವರೂಪನಾದ ದೇವ, ನನ್ನನ್ನು ನೋಡಿರಿ. ಜೀವ ಸ್ವರೂಪನಾದ ದೇವ, ನನ್ನನ್ನು ನೋಡಿರಿ. ಜೀವ ಸ್ವರೂಪನಾದ ದೇವ, ನನ್ನನ್ನು ಮುಟ್ಟಿರಿ. ಜೀವ ಸ್ವರೂಪನಾದ ದೇವ, ನನ್ನನ್ನು ಮುಟ್ಟಿರಿ. ಜೀವ ಸ್ವರೂಪನಾದ ದೇವ, ನನ್ನಲ್ಲಿ ಬನ್ನಿರಿ.
ಜೀವ ಸ್ವರೂಪನಾದ ದೇವ ನನ್ನಲ್ಲಿ ಬಂದಿರಿ. ಎಲ್ಲರ ವಿಶ್ವಾಸದಿಂದ ಪ್ರಿಯರೇ, ಒಂದು ಪಕ್ಷ ಈ ರಾತ್ರಿ ನಮ್ಮ ಈ ಲೋಕದ ಪಯಣ ಕೊನೆಯಾಗಬಹುದು. ಒಂದು ಪಕ್ಷ ಇಂದು ನಮ್ಮ ಮರಣದ ಕೊನೆಯ ದಿನವಾದರೆ ಪ್ರಭು ಯೇಸುವಿಗೆ ಸಮರ್ಪಿಸೋಣ. ಸ್ವಾಮಿ, ಈ ದಿನ ನನ್ನ ಕೊನೆಯ ಜೀವನವಾದರೆ, ಸ್ವಾಮಿ ಈ ದಿನಗಳಲ್ಲಿ ಈ ಕಾಲದಲ್ಲಿ ನಾನು ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸಾಮ್ರಾಜ್ಯಕ್ಕೆ ಕರೆದುಕೊಳ್ಳಿರಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದೇವರು ಮತ್ತೆ ಒಂದು ದಿನವನ್ನು ನಮಗೆ ಕೊಡುತ್ತಾರೆ ಎಂಬುದಾದರೆ, ಸ್ವಾಮಿ ನಾಳೆ ಪರಿವರ್ತನೆಯ ಮನುಷ್ಯನಾಗಿ, ಪರಿವರ್ತನೆಯ ಮಗನಾಗಿ, ಮಗಳಾಗಿ ಈ ಲೋಕದಲ್ಲಿ ಜೀವಿಸಲು ನಿಮ್ಮ ಕೃಪೆಯನ್ನು ಕರುಣಿಸಿ ಎಂದು ಪ್ರಾರ್ಥಿಸುವ. ಯುದ್ಧದಲ್ಲಿ ಮಡಿದವರು, ಅಪಘಾತದಲ್ಲಿ ಮಡಿದವರು, ಪ್ರಕೃತಿ ವಿಕೋಪದಲ್ಲಿ ಮಡಿದವರು, ನೆಲೆಯಿಲ್ಲದ ಅಲಿಯುತ್ತಿರುವಂತಹ ಆತ್ಮಗಳು ಪ್ರಾರ್ಥಿಸೋಣ. ಅದು ಪ್ರಿಯರೇ, ಎಷ್ಟೋ ನೆಲೆಯಿಲ್ಲದ ಆತ್ಮಗಳು ಅಲಿತಾ ಇದೆ. ಈ ಆತ್ಮಗಳು ಬೇರೆ ಆತ್ಮಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇದೆ. ಕಾರಣ ಅವುಗಳಿಗೆ ನೆಲೆ ಇಲ್ಲ. ಹೀಗೆ ನೆಲೆ ಇಲ್ಲದ ಅಲಿಯುವಂತಹ ಆತ್ಮಗಳ ಮೇಲೆ ದೇವರ ಕರುಣೆ ಹರಿಯುವಂತೆ, ಪ್ರವೇಶಿನ ಪರಿಶುದ್ಧ ರಕ್ತದ ಕ್ಷಮೆ ಹರಿಯುವಂತೆ, ಅವರ ಆತ್ಮಗಳು ಸ್ವರ್ಗ ಸ್ವೀಕೃತವಾಗುವಂತೆ, ಈ ಲೋಕದಿಂದ ಬಿಡುಗಡೆ ಹೊಂದುವಂತೆ ನಾವು ಪ್ರಾರ್ಥಿಸೋಣ. ದಯವಿಟ್ಟು ಪ್ರಾರ್ಥಿಸಿ ಪ್ರಿಯರೇ. ಒಂದು ನಿಮಿಷ ನೆಲೆ ಇಲ್ಲದ ಅಲಿಯುತ್ತಿರುವಂತಹ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸಲಿ. ಜೀವ ಸ್ವರೂಪನಾದ ದೇವ ಆತ್ಮಗಳ ಮುಟ್ಟಿರಿ. ಜೀವ ಸ್ವರೂಪನಾದ ದೇವ ಆತ್ಮಗಳ ಮುಟ್ಟಿರಿ. ಜೀವ ಸ್ವರೂಪನಾದ ದೇವ ಆತ್ಮಗಳ ಕ್ಷಮಿಸಿರಿ. ಜೀವ ಸ್ವರೂಪನಾದ ದೇವ ಆತ್ಮಗಳ ಕ್ಷಮಿಸಿರಿ. ನಮ್ಮ ಕುಟುಂಬಗಳಲ್ಲಿಯೂ ಪರಿಸರಗಳಲ್ಲಿಯೂ ಆತ್ಮಹತ್ಯೆ ಮಾಡಿ ಮರಣ ಹೊಂದಿದಂತಹ ಎಲ್ಲ ಆತ್ಮಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿರಿ. ಕೊಲೆಗೈಯಲ್ಪಟ್ಟಂತಹ ಎಲ್ಲ ಆತ್ಮಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿರಿ. ಸಮರ್ಪಿಸಿ ಪ್ರಾರ್ಥಿಸುತ್ತಾ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವೆರಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವು ಬರೀ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯ ಯಾತ್ರೆ ಮೆಸ್ಸಿಂಜರ್ನ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ. ಆಮೆನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ನೋಡೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆಯಾಗಲಿ, ಆದಿಯಿಂದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಪ್ರಾರ್ಥಿಸುವ. ನಿರಂತರವಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸುವ. ನಮಗೆ ಮಕ್ಕಳಿದ್ದಾರ, ಆ ಮಕ್ಕಳನ್ನ ಭಾರವಹಿಸಿ ಪ್ರಾರ್ಥಿಸುವ. ಈ ಲೋಕದಲ್ಲಿ, ನಿಮ್ಮ ಪರಿಸರದಲ್ಲಿ, ನಿಮ್ಮ ವಟಾರದಲ್ಲಿ, ನಿಮ್ಮ ವಿಚಾರಣೆಯಲ್ಲಿ ಎತ್ತ ತಂದೆಯನ್ನ ತಾಯಿಯರನ್ನ ಗೌರವಿಸದ ಮಕ್ಕಳಿದ್ದಾರ, ಅವರನ್ನ ಸಮರ್ಪಿಸಿ ಪ್ರಾರ್ಥಿಸಿರಿ. ದೇವರ ಕೃಪಾಸ್ತವು ಅವರ ಮೇಲೆ ಸುರಿಯಲ್ಪಡುವಂತೆ ಪ್ರಾರ್ಥಿಸಿರಿ. ಪ್ರತಿಯೊಬ್ಬ ಮಕ್ಕಳ ಜೀವನದಲ್ಲಿ ದೇವರನ್ನು ಕಂಡುಕೊಳ್ಳುವಂತೆ ಪ್ರಾರ್ಥಿಸಿರಿ. ಯಾರು ಹೇಳಿ ಕೇಳದವನು ನೆಲಕ್ಕೆ ಮುರಿದು ಬೀಳುವನು ಎಂಬ ವಾಕ್ಯವನ್ನ ಪ್ರತಿಯೊಬ್ಬ ಮಕ್ಕಳು ಗಣನೆಗೆ ತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿರಿ. ಪ್ರಿಯರೇ, ನಾವು ಪ್ರಾರ್ಥಿಸುವ, ಸತತವಾಗಿ ಪ್ರಾರ್ಥಿಸುವ. ಪ್ರಿಯಾಗಿ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿರಿ. ಅವರು ಈ ಶುಶ್ರೂಷೆಯನ್ನು ಬಲವಾಗಿ ನಡೆಸಲು, ನನ್ನ ಮನಸ್ಸು ಸೋತು ಹೋಗುವಾಗಲೂ, ನನ್ನ ಮನಸ್ಸು ವೇದನೆಗೆ ಹೋಗುವಾಗಲೂ, ಅಥವಾ ಯಾವುದೇ ವಿಧವಾದಂತಹ ಹೋರಾಟಗಳು ಲೋಕದ ನಿಮಿತ್ತವಾಗಿ, ಕುಟುಂಬದ ನಿಮಿತ್ತವಾಗಿ, ಬಂಧುಗಳ ನಿಮಿತ್ತವಾಗಿ, ಸ್ನೇಹಿತರ ನಿಮಿತ್ತವಾಗಿ, ಶುಶ್ರೂಷಕರ ನಿಮಿತ್ತವಾಗಿ, ಹೆಂಡತಿಯ ನಿಮಿತ್ತವಾಗಿ, ಮಕ್ಕಳ ನಿಮಿತ್ತವಾಗಿ ನನ್ನ ಮುಂದೆ ಹೋರಾಟಗಳು ಬರುವಾಗ ಅವು ಯಾವುಗಳಿಗೂ ನಾನು ಸೋತು ಹೋಗದಂತೆ ಶಕ್ತವಾಗಿ ಶುಶ್ರೂಷೆಯನ್ನ ನಡೆಸಲೇಬೇಕಾದ ಕೃಪಾವರಕ್ಕಾಗಿ ನನಗಾಗಿಯೂ ಪ್ರಾರ್ಥಿಸಿರಿ. ನನ್ನ ಸಹೋದರ ಸಹೋದರಿಯರೇ, ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನ ಶಕ್ತವಾಗಿ ಲೋಕದ ಕಟ್ಟ ಕಡೆಯವರೆಗೂ ಸಾರಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸಿರಿ. ಪ್ರಿಯರೇ, ನಿಮ್ಮ ಸನ್ನಿಧಿಯಲ್ಲಿ ದಾಸನಾಗಿ, ನಿಮ್ಮ ಮಗನಾಗಿ, ನಿಮ್ಮ ಸಹೋದರನಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಾ ಇದ್ದೇನೆ. ನನಗಾಗಿಯೂ, ನನ್ನಂತಿರುವಂತಹ ಈ ಲೋಕದಲ್ಲಿರುವ ಎಲ್ಲ ಶುಶ್ರೂಷಕರಿಗಾಗಿಯೂ ಪ್ರಾರ್ಥಿಸಿರಿ. ಎಲ್ಲ ಶುಶ್ರೂಷಕರ ಮಕ್ಕಳಿಗಾಗಿ, ಪತ್ನಿಯರಿಗಾಗಿ, ಎಲ್ಲ ಅವರ ಕಾರ್ಯಗಳಿಗಾಗಿ, ನೋವುಗಳಿಗಾಗಿ, ಗಾಯಗಳಿಗಾಗಿ ಪ್ರಾರ್ಥಿಸಿರಿ. ಪ್ರಿಯರೇ, ಎಲ್ಲ ಅಭಿಷಕ್ತ ಗುರುಗಳಿಗಾಗಿ, ಕನ್ಯಾಸ್ತ್ರೀಯರಿಗಾಗಿ, ಮಿಷನರಿಗಳಿಗಾಗಿ ಪ್ರಾರ್ಥಿಸಿರಿ. ಪ್ರಿಯರೇ, ಪ್ರಭುವಿನ ಅನಂತ ಕೃಪೆ ಪ್ರತಿಯೊಬ್ಬರ ಮೇಲೆ ನೆಲೆಗೊಳ್ಳುವಂತೆ ಅನುಗ್ರಹಿಸಿ ಎಂದು ಪ್ರಭುವಿನ ನಾಮದಲ್ಲಿ ನಾವು ಪ್ರಾರ್ಥಿಸೋಣ. ಪುತ್ರರೊಡಗೂಡಿ ಅರಸೇ ಮನುತಾಯಿ, ಪುತ್ರರೊಡಗೂಡಿ ಅರಸೇ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎದುರುಗಡೆ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಗಾಡ್ ಬ್ಲೆಸ್ ಯು. ಶುಭಕಾಮನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ನಲ್ಮೆಯ ಸೇವಕ ಬ್ರದರ್ ರೊಜಾರಿಯೋ ಪಾಡೋಪುರ.